ಸಂಸದ ಸಂಗಣ್ಣ ಕರಡಿ ಅಸಮಾಧಾನ ಶಮನಕ್ಕೆ ಬಿಜೆಪಿ ಕಸರತ್ತು ನಡೆಸ್ತಾ ಇದೆ. ಇಂದು ಬೆಂಗಳೂರಿನಲ್ಲಿ ಪ್ರಮುಖ ನಾಯಕರೊಂದಿಗೆ ಸಂಗಣ್ಣ ಸಭೆ ನಡೆಸಲಿದ್ದಾರೆ. ಸಂಗಣ್ಣವರು ಈಗ ಕೊಪ್ಪಳದಿಂದ ಟಿಕೆಟ್ ವಂಚಿತರಾದರು. ಅಲ್ಲೂ ಕೂಡ ಸಮಾವೇಶ ಮಾಡಿದ್ರು, ಕಣ್ಣೀರು ಹಾಕಿದ್ರು. ಬಟ್ ಈಗ ಬೆಂಗಳೂರಿನಲ್ಲಿ ಒಂದು ಸಭೆ ಇದೆ. ಬೆಳಗ್ಗೆ 11 ಗಂಟೆಗೆ ಮಾಜಿ ಸಿಎಂ ಬೊಮ್ಮಾಯಿ ಅವರ ನಿವಾಸದಲ್ಲಿ ಮಹತ್ವದ ಸಭೆ ಇದೆ. ಅಂದರೆ ಇದು ಸಂಧಾನ ಸಭೆ ಅಂತ ಅನಿಸ್ತಾ ಇದೆ ಮನವೊಲಿಕೆ. ಸಭೆಯಲ್ಲಿ ಕೊಪ್ಪಳ ಲೋಕಸಭಾ ವ್ಯಾಪ್ತಿಯ 8 ವಿಧಾನಸಭಾ ಕ್ಷೇತ್ರದ ಪ್ರಮುಖರು ಭಾಗಿಯಾಗಲಿದ್ದಾರೆ. ಬಳಿಕ ಮಧ್ಯಾಹ್ನ 3 ಗಂಟೆಗೆ ಬಿಜೆಪಿ ಕಚೇರಿಯಲ್ಲಿ ಮೀಟಿಂಗ್ ಇದೆ. ಸಭೆಯಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ಆರ್ ಅಶೋಕ್, ಬಸವರಾಜ ಬೊಮ್ಮಾಯಿ, ಪ್ರಹ್ಲಾದ್ ಜೋಶಿ ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಸಭೆಯಲ್ಲಿ ಟಿಕೆಟ್ ಕೈತಪ್ಪಿದ ಕುರಿತು ಸಂಗಣ್ಣ ಕರಡಿ ಕೇಳ್ತಾರೆ ಪ್ರಮುಖರನ್ನ. ತೀವ್ರ ಕುತೂಹಲ ಕೆರಳಿಸಿದೆ ಕೊಪ್ಪಳ ಸಂಸದ ಸಂಗಣ್ಣ ಕರಡಿ ಸಭೆ. ಅಸಮಾಧಾನ ಶಮನಕ್ಕೆ ಬಿಜೆಪಿ ಈಗ ಕಸರತ್ತು ನಡೆಸ್ತಾ ಇದೆ. ಅಂದರೆ ಇದು ಅವರ ಮನವೊಲಿಸುವಂಥ ಒಂದು ಸಂಧಾನ ಸಭೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಅವರು ಈಗಾಗಲೇ ಹೇಳಿದ್ದಾರೆ, ನಾನು ಕಾಂಗ್ರೆಸ್ಗೆ ಹೋಗೋದಿಲ್ಲ ಅಂತ. ಅಲ್ಲಿ ಯತ್ನಾಳ್ ಆಲ್ರೆಡಿ ಅಭ್ಯರ್ಥಿಯಾಗಿದ್ದಾರೆ. ಈಗ ಡಾಕ್ಟರ್ ಬಸವರಾಜ್ ಬಿಜೆಪಿ ಅಭ್ಯರ್ಥಿ ಕೊಪ್ಪಳ, ಅವ್ರ ಪರವಾಗಿ ಪ್ರಚಾರ ಮಾಡಬೇಕಲ್ವಾ. ಕರಡಿ ಸಂಗಣ್ಣ ಅವ್ರದ್ದೇ ಆದಂಥ ವೈಯಕ್ತಿಕ ವರ್ಚಸ್ಸಿದೆ, 2 ಬಾರಿ ಗೆದ್ದಿರುವಂಥ ಅನುಭವ. ಅಂದರೆ ಅವರ ಕಾರ್ಯಕರ್ತರು, ಅಭಿಮಾನಿಗಳು ಈಗೇನಾದರೂ ತಟಸ್ಥವಾಗಿ ಉಳಿದುಕೊಂಡ್ರೆ ಬಿಜೆಪಿಗೆ ಸಪೋರ್ಟ್ ಮಾಡಿದೆ ಬಿಜೆಪಿ ಅಭ್ಯರ್ಥಿಗೆ ಖಂಡಿತ ಅದು ಕಾಂಗ್ರೆಸ್ಗೆ ಲಾಭ ಆಗೋ ಸಾಧ್ಯತೆಗಳೇ ಹೆಚ್ಚಾಗಿದೆ. ನೋಡಿ, ಸೌಜನ್ಯಕ್ಕಾದರೂ ಅವ್ರನ್ನ ಕರೆಸಿ ಮಾತನಾಡಿಸುವಂಥ ಪ್ರಯತ್ನ ಆರಂಭದಲ್ಲಿ ಯಾವೊಬ್ಬ ರಾಜ್ಯ ನಾಯಕರು ಕೂಡ ಮಾಡಲಿಲ್ಲ. ಕರಡಿ ಸಂಗಣ್ಣ ಅವ್ರಿಗೆ ಫೋನ್ ಮಾಡಿ ಅವ್ರ ಮನವೊಲಿಸುವಂಥ ಕೆಲಸ ಮಾಡಲಿಲ್ಲ. ಹೈಕಮಾಂಡ್ ನಾಯಕರು ಕೂಡ ಅಷ್ಟೇ, ದೂರವಾಣಿ ಮೂಲಕ ಮಾತಾಡ್ಬೋದಾಗಿತ್ತು. ಅವ್ರಿಗೆ ಬೇಸರ ಅನಿಸಿದ್ದು ಅದೇ, ಟಿಕೆಟ್ ತಪ್ಪಿದ್ದು ಅದು ಸಹಜವಾಗಿ ಬೇಸರ ಆಗುತ್ತೆ. ಆದರೆ ಟಿಕೆಟ್ ಯಾಕೆ ಕೈ ತಪ್ಪಿತು, ಹೋಗಲಿ ಬಿಡಿ, ಮುಂದಿನ ದಿನಗಳಲ್ಲಿ ಅವಕಾಶ ಕೊಡ್ತೀವಿ, ಈ ರೀತಿ ಯಾರೂ ಫೋನ್ ಮಾಡಿಲ್ಲ. ಹಾಗಾಗಿನೇ ಅದು ಸಹಜವಾಗಿ ಜಾಸ್ತಿ ಅಸಮಾಧಾನಕ್ಕೆ ಕಾರಣ ಆಯಿತು.